ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಫ್ಯೂಚರ್ ಪಾರ್ಟ್ನರ್ ಅಥವಾ ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂದರೆ ನೀವು ಡಬಲ್ ಕನ್ಫರ್ಮೇಷನ್ ಮಾಡ್ಕೋಬೋದು. ಓಕೆ, ಅವರು ಹೇಗೆ ಕಾಣಿಸ್ತಾರೆ, ಲುಕ್ ವೈಸ್ ಏನು ಸಿಮಿಲಾರಿಟೀಸ್ ಇರುತ್ತೆ, ಸ್ಪೆಸಿಫಿಕ್ ಏನೆಲ್ಲ ಇರುತ್ತೆ ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್, ಯಾವ ಥರ ಬಟ್ಟೆ ಹಾಕ್ಕೊತಾರೆ ಅಥವಾ ಯಾವ ಥರ ಲುಕ್ಸ್ ಇರುತ್ತೆ, ಫೇಸ್ ಕಲರ್, ಕಾಂಪ್ಲೆಕ್ಷನ್, ಹೈಟ್. ಸೊ ಟೋಟಲ್ ಓವರಾಲ್ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಫ್ರಮ್ ಟ್ಯಾರೋ. ಓಕೆ, ಸೊ ಎಸ್ ಗೈಸ್, ಆಲ್ರೆಡಿ ನಿಮಗೆ 2 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬಂದಿದೆ. 2 ಫೈಲ್ಸ್ ಇದೆ. ಡೇಟ್ ಆಫ್ ಬರ್ತ್ ಚೂಸ್ ಮಾಡ್ಬೋದು, ಇಲ್ಲ ಸಿಂಬಲ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಆಪ್ಷನ್ನ ಚೂಸ್ ಮಾಡ್ಕೊಬೋದು, ಇಲ್ಲ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಓಕೆ, ಸೊ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇನ್ ಬಿಟ್ವೀನ್ ಇಷ್ಟ ಆಗಿ ಅದನ್ನ ನಿಮ್ಮ ಲೈಫಲ್ಲಿ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ದೋಸ್ ಆರ್ ಇಂಟ್ರೆಸ್ಟೆಡ್ ಕೋರ್ಸಸ್ ಜಾಯ್ನ್ ಆಗಬೇಕು ಅಂತ ಇದ್ರೂ ಕೂಡ ನೀವು ಕೂಡ ಅಪ್ರೋಚ್ ಮಾಡ್ಬೋದು, ಸೇಮ್ ನಂಬರ್. ಓಕೆ, ಸೊ ಎಸ್, ಐ ಹೋಪ್ ನೀವೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಹಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಿಮ್ಮ ಒಂದು ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ನೀವು ಆಲ್ರೆಡಿ ಮೀಟ್ ಮಾಡಿದ್ದೀರಾ ಇಲ್ವಾ, ಅಥವಾ ಅವರ ಫಿಸಿಕಲ್ ಅಪಿಯರೆನ್ಸ್ ಹೇಗೆ ಕಾಣಿಸ್ತಾರೆ, ಡಬಲ್ ಕನ್ಫರ್ಮೇಷನ್ ಮಾಡ್ಕೋಬೋದು. ನೀವು ಲೈಫಲ್ಲಿ ಆಲ್ರೆಡಿ ಒಬ್ರು ಇದ್ದಾರೆ ಅಂದರೆ ಈ ಒಂದು ಕ್ವೆಶನ್ ಮೇಲೆ ಟ್ಯಾರೋ ರೀಡಿಂಗ್ಸ್ ಮಾಡೋಣ ಇವತ್ತು. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 119 ಡ್ರಾಪ್ ಮಾಡೋದಾಯಿತು. ಫಸ್ಟ್ ಎನರ್ಜಿ ಬಂದಿದೆ ವಿಚ್ ಈಸ್ ಡೆತ್ ಟ್ಯಾರೋ. ಡೋಂಟ್ ವರಿ, ಡೆತ್ ಅಂತ ಅಂದ್ಕೊಡ್ಲೆ ಏನೇನೋ ಅನ್ಕೋಬೇಡಿ. ದ ಸೆಕೆಂಡ್ ಬಂದ್ಬಿಟ್ಟು ವಿ ಹ್ಯಾವ್ ಚಾರಿಯಟ್. 2 ಮೇಜರ್ ಆರ್ಕನ ಬಂದಿದೆ, ನಾನು ಇಟ್ಕೋಬೇಡ. ಥರ್ಡ್ ಓಕೆ, ಥರ್ಡ್ ಕಾರ್ಡ್ ಬಂದ್ಬಿಟ್ಟು 9 ಆಫ್ ಸ್ವಾರ್ಡ್ಸ್ and 4 3 of pentacles. I just love this images, colors ಆಗಿರ್ಬೋದು. That is why Raider Waite tarot deck amazing. Okay, ಸೊ ಎಸ್ ಗೈಸ್, ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕೋರ್ಸ್ ಜಾಯ್ನ್ ಆಗಬೇಕು, ಇಟ್ಸ್ ಅಗೇನ್ ಓಪನ್. ನೀವು ಅದು ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ನಮಗೆ ಇವಾಗ ಡೆತ್, ಚಾರಿಯಟ್, 9 ಆಫ್ ಸ್ವಾರ್ಡ್ಸ್, 3 ಆಫ್ ಪೆಂಟಕಲ್ಸ್ ಕಾರ್ಡ್ಸ್ ಬಂದಿದೆ. ಡೆತ್ ಎನರ್ಜಿ ಸ್ಪೆಸಿಫಿಕಲಿ, ಲೈಕ್ ಐ ಫೀಲ್ ಲೈಕ್ ನೀವು ಈ ಪರ್ಸನ್ನ ನಿಮ್ಮ ಡ್ರೀಮ್ಸಲ್ಲಿ ಆಲ್ರೆಡಿ ಮೀಟ್ ಆಗಿದ್ದೀರಾ. ಅವ್ರ ನೇಮ್ ನಿಮಗೆ ಗೊತ್ತಿಲ್ಲ, ಅವ್ರ ವಾಯ್ಸ್ ನಿಮಗೆ ಗೊತ್ತಿಲ್ಲ, ಜಸ್ಟ್ ಅ ಫೀಲಿಂಗ್ ಅನಿಸುತ್ತೆ ತುಂಬ ಜನಕ್ಕೆ. ಈ ಪರ್ಸನ್ ನಾನು ಆಲ್ರೆಡಿ ಮೀಟ್ ಆಗಿದ್ದೀನಿ, ಇನ್ನೂ ತುಂಬ ಜನಕ್ಕೆ ಆ ಫೀಲಿಂಗ್ ಇದೆ. ಐ ಡೋಂಟ್ ಥಿಂಕ್ ನೀವು ರಿಯಾಲಿಟಿಲಿ ಮೀಟ್ ಆಗಿದ್ದೀರ ಅಂತ. ಐ ಡೋಂಟ್ ಥಿಂಕ್. ಎಸ್, ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ನೋಡೋಣ. ಮೇಯ್ನಾಗಿ ಇಲ್ಲಿ ಬರೀ ಲುಕ್ಸ್ ಮಾತ್ರ ರಿವೀಲ್ ಮಾಡ್ತಾ ಇಲ್ಲ, ಅವರ ಎನರ್ಜೀಸ್ ಕೂಡ ರಿವೀಲ್ ಮಾಡ್ತಾ ಇದೆ. ಅವರು ಒಂದ್ಸಲ ಮಾತಾಡಿ ಹೋದ್ಮೇಲೆ ಯಾವ ಇಂಪ್ರೆಷನ್ ಬಿಟ್ಟು ಹೋಗ್ತಾರೆ ಅದ್ರ ಬಗ್ಗೆ ಕೂಡ ನಂಗೆ ಇಲ್ಲಿ ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ಟೇಕ್ ಅ ಡೀಪ್ ಬ್ರೆತ್, ಲೆಟ್ಸ್ ಬಿಗಿನ್. ಓಕೆ, ಫಸ್ಟ್ ಎನರ್ಜಿ ಡೆತ್ ಏನಿದೆ, ಫಿಸಿಕಲ್ ಅಪಿಯರೆನ್ಸ್ ಅಂತ ಬಂದರೆ ತುಂಬಾ ಸ್ಟ್ರೈಕಿಂಗ್ ಕಾರ್ಡ್ ಇದು. ಅಂದರೆ ಇವರ ಒಂದು ಫೇಸ್ ಜನ ದೇ ರಿಮೆಂಬರ್, ನೆನಪಿಸ್ಕೊತಾರೆ, ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ. ಆ ಥರ ಒಂದು ಫೇಸ್ ಇವ್ರದ್ದು. ಫೀಚರ್ಸ್ ಲೈಕ್ ಶಾರ್ಪ್ ಫೀಚರ್ಸ್, ತುಂಬ ಚೂಪು ಮೂಗು, ಚೂಪ್ ಜಾ ಲೈನ್ ಆಗಿರ್ಬೋದು, ಅಥವಾ ಶಾರ್ಪ್ ಐಸ್ ಆಗಿರ್ಬೋದು. ಶಾರ್ಪ್ನೆಸ್, ಮೇಯ್ನಾಗಿ ಶಾರ್ಪ್ನೆಸ್. ಚೀಕ್ ಬೋನ್ಸ್ ಆಗಿರ್ಬೋದು. ಕಣ್ಗಳು ತುಂಬ ಡೀಪ್ ಆಗಿರುತ್ತೆ, ಸ್ಟ್ರೈಟ್ ಆಗಿ ಜನರನ್ನ ನೋಡ್ತಾರೆ. ಲೈಕ್ ಅವ್ರೇನು ಹೆಸಿಟೇಟ್ ಮಾಡಲ್ಲ, ನೋಡ್ಬೇಕಂದ್ರೆ ನೋಡ್ತಾರೆ ಸ್ಟ್ರೈಟ್ ಆಗಿ, ಆನ್ ಐಸ್, ಐ ಕಾಂಟ್ಯಾಕ್ಟ್ ಮಾಡ್ತಾರೆ.
ಮೇ ಬಿ ಏನೋ ಒಂದು ಫೀಚರ್ ಇದೆ ಇವರ ಒಂದು ಫೇಸಲ್ಲಿ, ಅದನ್ನ ಯಾರು ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ ಆ ಥರ ಒಂದು ಫೀಚರ್. ಕಾಂಪ್ಲೆಕ್ಷನ್ ಅಂತ ಬಂದರೆ ಬಿಟ್ ಆಫ್ ಡಸ್ಕಿ ಕಲರ್ ಅನ್ಬೋದು. ಡೆತ್ ಎನರ್ಜಿ ಅದ್ರಲ್ಲಿ ನೋಡ್ಬೋದು, ಇಟ್ಸ್ ಕೈಂಡ್ ಆಫ್ ಡಾರ್ಕ್, ಸೊ ಕೈಂಡ್ ಆಫ್ ಅ ಡಸ್ಕಿ ಕಲರ್. ಆ್ಯಂಡ್ ತುಂಬ ಬಾಡಿಲಿ ಟ್ರಾನ್ಸ್ಫಾರ್ಮೇಷನ್ಸ್ ಆಗಿದೆ ಅವರಿಗೆ. ಅಂದರೆ ಮೇ ಬಿ ಚೈಲ್ಡ್ಹುಡಲ್ಲಿ ಓವರ್ ವೆಯ್ಟ್ ಇದ್ರು ಅನಿಸುತ್ತೆ. ಸೊ ಇವಾಗ ಜಿಮ್ಮಿಗೆ ಹೋಗಿ ಫಿಟ್ ಆಗಿದ್ದಾರೆ. ಲೈಕ್ ಅವರ ಒಂದು ಚೈಲ್ಡ್ಹುಡ್ ಫೋಟೋ ಆ್ಯಂಡ್ ಕರೆಂಟ್ ಫೋಟೋ ನೋಡಿದಾಗ ಇಟ್ಸ್ ವೇ ಮೋರ್ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಯಾ ನೋಡಿರ್ತೀರಲ್ವ, ಇವಾಗ ರೀಲ್ಸಲ್ಲೆಲ್ಲ ತುಂಬ ಬರುತ್ತಲ್ವ, ಟ್ರಾನ್ಸ್ಫಾರ್ಮೇಷನ್, ನಾನು ಹಿಂಗಿದ್ದೆ ಹಿಂಗಾದೆ ಏನೋ ಆ ಥರ ಇವ್ರದ್ದು ಒಂದು ಟ್ರಾನ್ಸ್ಫಾರ್ಮೇಷನ್ ನೋಡ್ತೀರಾ ನೀವು. ಆ್ಯಂಡ್ ಕರಿಯರಲ್ಲೂ ಕೂಡ ತುಂಬ ಕರಿಯರ್ ಚೇಂಜ್ ಮಾಡಿದ್ದಾರೆ. ಲೈಕ್ ಓಕೆ, ಇವಾಗ ಫ್ಯಾಮಿಲಿ ಫೋರ್ಸಿಂದ ಒಂದು ಕರಿಯರಲ್ಲಿ ಇರ್ತಾರೆ, ಬಟ್ ಹೋಗ್ತಾ ಹೋಗ್ತಾ ಅವರಿಗೆ ಹೊಸದೇನೋ ಒಂದು ಅಟ್ರಾಕ್ಟ್ ಆಗಿ ಆ್ಯಂಡ್ ಕಂಪ್ಲೀಟ್ಲಿ ಅ ನ್ಯೂ ಪಾತ್ ಎಂಟರ್ ಆಗಿರೋದನ್ನು ಕೂಡ ನೋಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಲೈಕ್ ಅಪೋಸಿಟ್. ಇವಾಗ ಸ್ಟಡೀಸ್ ಏನರಲ್ಲೋ ಮಾಡಿರ್ತಾರೆ, ಅದು ಮೆಡಿಕಲ್ ಮಾಡಿರ್ತಾರೆ, ಬಟ್ ಆಗಿರೋದು ಇನ್ನೇನು ಇಂಜಿನಿಯರ್ ಆಗಿರ್ಬೋದು ಅಥವಾ ಸಮ್ ಅಕೌಂಟೆಂಟ್. ಲೈಕ್ ವೇ ಮೋರ್ ಟ್ರಾನ್ಸ್ಫಾರ್ಮೇಷನ್ ಕರಿಯರಲ್ಲೂ ನೋಡ್ತೀರಾ ನೀವು. ಆ್ಯಂಡ್ ಇವರಿಗೆ ಚೈಲ್ಡ್ಹುಡಲ್ಲಿ ತುಂಬ ಕಾನ್ಫಿಡೆನ್ಸ್ ಇರಲಿಲ್ಲ. ಇವಾಗ ಚೈಲ್ಡ್ಹುಡ್ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ ಇವರು. ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಕಾನ್ಫಿಡೆನ್ಸ್ ಬೇಕು, ನಾನು ನೋಡೋಕೆ ಹಂಗಿದೆ, ನಾನು ಹಿಂಗಿರಬೇಕು, ನಾನು ಮಾತಾಡಬೇಕು, ಇನ್ನೂ ತುಂಬ ಅವ್ರ ಮೇಲೆ ಅವರು ವರ್ಕ್ ಮಾಡಿದ್ದಾರೆ. ಅವ್ರನ್ನ ಮೀಟ್ ಆಗಿದ ಕೂಡಲೇ ನಿಮಗೆ ಗೊತ್ತಾಗುತ್ತೆ ಈ ಪರ್ಸನ್ ತುಂಬ ಸರ್ವೈವ್ ಮಾಡಿದ್ದಾರೆ. ಲೈಕ್ ತುಂಬ ಕಷ್ಟ ನೋಡಿ ಅದನ್ನೆಲ್ಲ ಓವರ್ಕಮ್ ಮಾಡಿದ್ದಾರೆ. ಅವರ ಒಂದು ಲುಕ್ಸೇ ನಿಮಗೊಂದು ಸ್ಟೋರಿ ಹೇಳಿಬಿಡುತ್ತೆ. ಲೈಕ್ ತುಂಬ ನೋಡ್ಬಿಟ್ಟು ಬಂದಿದ್ದಾರೆ ಇವರು, ಆ ಥರ ಒಂದು ಫೀಲ್ ಬರುತ್ತೆ. ಚಾರಿಯಟ್ ಎನರ್ಜಿ, ಸೆಕೆಂಡ್ ಎನರ್ಜಿ. ಡೆಫಿನೆಟ್ಲಿ ನೀವು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗೋದಾಗ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ, ನೋ ಡೌಟ್. ಹೈಟ್ ವೈಸ್ ನನಗಿಲ್ಲಿ ಚಾರಿಯಟ್ ಬಂದಿರೋದ್ರಿಂದ ಹೈಟ್, ಟಾಲ್ ಹೈಟ್. ಓಕೆ, ಆವ್ರೇಜ್ಗಿಂತ ಆವ್ರೇಜ್ ಹೈಟ್ or ಟಾಲ್ ಹೈಟ್, ಶಾರ್ಟ್ ಹೈಟ್ ಇರಲ್ಲ. ಆ್ಯಂಡ್ ಫೋಟೋದಲ್ಲಿ ಪಿಕ್ಚರಲ್ಲಿ ಇರೋದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ಇರ್ತಾರೆ. ಅಂದರೆ ಜಿಮ್ ಬಾಡಿ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಈಗೇನು ಚಾರಿಯಟ್ ಬಂದಿರೋದ್ರಿಂದ ಫಿಟ್ನೆಸ್ ಫ್ರೀಕ್ ಆಗಿರ್ಬೋದು ಇವರು. ಹೆಡ್ ತುಂಬ ಸ್ಟ್ರಾಂಗ್ ಆಗಿ ಹೈ ಇಟ್ಕೊಂಡಿರ್ತಾರೆ, ಐಸ್ ತುಂಬ ಫೋಕಸ್ಡ್ ಆಗಿರುತ್ತೆ ಯಾವಾಗಲೂ. ಅಥ್ಲೆಟಿಕ್ ಬಾಡಿ, ಲೈಕ್ ಇದರ್ ಅವರು ಜಿಮ್ ಅಥವಾ ಒಂದು ಸ್ಪೋರ್ಟ್ಸಲ್ಲಿ ಇರ್ತಾರೆ. ಬ್ರಾಡ್ ಶೋಲ್ಡರ್ಸ್ ಇರುತ್ತೆ ಅವರಿಗೆ, ತುಂಬ ಸ್ಟ್ರಾಂಗ್ ಆಗಿ ಪೋಸ್ಚರ್ ಇರುತ್ತೆ, ತುಂಬ ಡಿಸಿಪ್ಲಿನ್ಡ್ ಆಗಿ ಕಾಣಿಸ್ತಾರೆ ನ್ಯಾಚುರಲ್ ಆಗಿ. ಅಪಿಯರೆನ್ಸಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ, ಒಂದು ಸಿಮಿಟ್ರಿ ಇರುತ್ತೆ. ಲೈಕ್ ಆಟೋಮೆಟಿಕ್ಕಾಗಿ ಅವರಿಗೆ ಅಟೆನ್ಷನ್ ಸಿಕ್ಬಿಡುತ್ತೆ ಜನರ ಕಡೆಯಿಂದ. ಅವ್ರನ್ನ ಕಾನ್ಫಿಡೆನ್ಸ್ ಫಾಲೋ ಮಾಡ್ತಾ ಇದೆ, ಅವ್ರ ಕಾನ್ಫಿಡೆನ್ಸ್ನ ಫಾಲೋ ಮಾಡೋದಲ್ಲ, ಅವ್ರನ್ನೇ ಕಾನ್ಫಿಡೆನ್ಸ್ ಫಾಲೋ ಮಾಡ್ತಾ ಇರತ್ತೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಒನ್ ಥಿಂಗ್ ಅವರೊಂದು ಲೈಫ್ ಸ್ಟೈಲಲ್ಲಿ ನೀವು ನೋಡ್ಬೋದು, ಇದರ್ ಅವ್ರು ಪದೇ ಪದೇ ಜಿಮ್ ಪಿಕ್ಚರ್ಸ್ ಹಾಕ್ತಾ ಇರ್ತಾರೆ, ಇಲ್ಲ ಅವರು ಟ್ರಾವೆಲ್ ಮಾಡೋ ಪಿಕ್ಚರ್ಸ್ ಹಾಕ್ತಾ ಇರ್ತಾರೆ, ಸ್ಪೋರ್ಟ್ಸಲ್ಲಿರೋದು ಪಿಕ್ಚರ್ಸ್ ಹಾಕ್ತಾ ಇರ್ತಾರೆ, ಅಥವಾ ಡ್ರೈವ್ ಮಾಡೋದು ಜಾಸ್ತಿ ಪಿಕ್ಚರ್ಸ್ ಹಾಕ್ತಾ ಇರ್ತಾರೆ. ಕರಿಯರಲ್ಲಿ ಡೆಫಿನೆಟ್ಲಿ ಇವರೊಂದು ಲೀಡರ್ಶಿಪ್ ರೋಲಲ್ಲಿ ಇರ್ತಾರೆ. ಲೈಕ್ ಒಂದು ರೂಮ್ನ ಅವ್ರು ಎಂಟರ್ ಮಾಡಿದ್ರೆ ಪೀಪಲ್ ಆಟೋಮೆಟಿಕಲಿ ಅವ್ರನ್ನ ನೋಡ್ತಾರೆ. ಒಂದು ರೂಮ್ನ ಅವ್ರು ಬಿಟ್ಟಿದ ಕೂಡಲೇ ಪೀಪಲ್ ಆಟೋಮೆಟಿಕಲಿ ಅವ್ರನ್ನ ನೆನಪಿಸ್ಕೊತಾರೆ. ಓಕೆ, ಸೊ ಎಸ್, 9 ಆಫ್ ಸ್ಪೋರ್ಟ್ಸ್ ಟ್ವಿಸ್ಟ್ ಕೊಡ್ತಾ ಇದೆ ಇಲ್ಲಿ. ಓಕೆ, ಬಿಕಾಸ್ ಡೆತ್ ಮತ್ತು ಚಾರಿಯಟ್ ಕಂಪ್ಲೀಟ್ಲಿ ಅಮೇಝಿಂಗ್ ಫೀಚರ್ಸ್ ಬಗ್ಗೆ ಹೇಳ್ತು. 9 ಆಫ್ ಸ್ಪೋರ್ಟ್ಸ್ ಏನು ರಿವೀಲ್ ಮಾಡ್ತಾ ಇದೆ ಅಂದರೆ ಹಿಸ್ಟ್ರಿ. ಅವ್ರಿಗೂ ಒಂದು ಪಾಸ್ಟ್ ಇದೆ. ಇಟ್ಸ್ ನಾಟ್ ದಟ್ ಬೇಜಾರೇ ಪಾಸ್ಟ್ ಅಂತ ಅಲ್ಲ, ಅವರು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅವ್ರನ್ನ ತುಂಬ ಮೆಚ್ಯೂರ್ ಮಾಡಿದೆ ಆ ಒಂದು ಎಕ್ಸ್ಪೀರಿಯನ್ಸ್. ತುಂಬ ಕೆಲವೊಂದು ವಿಚಾರದ ಬಗ್ಗೆ ಇವಾಗಲೂ ಯೋಚನೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಒನ್ ಥಿಂಗ್ ಇಸ್ ಫಾರ್ ಶೋರ್, ಗ್ರೂಪ್ 1 ಇವ್ರಿಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ಓಕೆ, ಇರುತ್ತೆ, ಬಿಕಾಸ್ ಆಫ್ ಏನೋ ಯೋಚನೆ ಅವರಿಗೆ, ಚಿಂತೆ ಹಳೆಯದ್ರ ಬಗ್ಗೆ.
ಹಳೆದ್ರಲ್ಲಿ ಆಗಿದ್ರ ಬಗ್ಗೆ. ಐಸ್ ಸ್ವಲ್ಪ ಟಯರ್ಡ್ ಐಸ್ ಇರುತ್ತೆ. ಒಂದಷ್ಟು ವರ್ಷಗಳಿಂದ ಕೆಲವೊಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ಇವರು ಕ್ಯಾರಿ ಮಾಡ್ತಾ ಇದ್ದಾರೆ. ದಟ್ ಈಸ್ ವೈ ಒಂದು ಸ್ವಲ್ಪ ರೆಸ್ಟ್ಲೆಸ್ನೆಸ್ ಎನರ್ಜಿ ಜಾಸ್ತಿ. ಬಟ್ ಆ ಒಂದು ರೆಸ್ಟ್ಲೆಸ್ನೆಸ್ ಎನರ್ಜಿನೇ ಅವರ ಒಂದು ಪಾರ್ಟ್ ಆಫ್ ಅಟ್ರಾಕ್ಟಿವ್ನೆಸ್ ಆಗೋಗ್ಬಿಟ್ಟಿರುತ್ತೆ. ಬಿಕಾಸ್ ಅವ್ರು ನಿಮ್ಮನ್ನ ನೋಡಿದಾಗ ಅದು ನಿಮಗೆ ಕ್ಯಾಶುವಲ್ ಲುಕ್ ಅಂತ ಫೀಲ್ ಆಗಲ್ಲ. ಇಟ್ಸ್ ಲೈಕ್ ದೇ ಆರ್ ಟ್ರೂಲಿ ಸೀಯಿಂಗ್ ಯು. ಲೈಕ್ ಏನೋ ಒಂದು ಫೇಕ್ ಮಾಡೋದಲ್ಲ. ಬಟ್ ಎಸ್, ಪಾಸ್ಟಲ್ಲಿ ಇವ್ರಿಗೂ ಏನೋ ಒಂದು ಡಿಸಪಾಯಿಂಟಿಂಗ್ ಸ್ಟೋರಿ ಆಗಿರುತ್ತೆ. ಅದಕ್ಕೊಂದು ಗೋಡೆ ಕಟ್ಟಿ ಬಂದಿರ್ತಾರೆ. ಆ್ಯಂಡ್ ಹತ್ತಿರದಿಂದ ಅವ್ರನ್ನ ನೋಡಿದಾಗ, ಅವರ ಒಂದು ಎಕ್ಸ್ಪ್ರೆಷನ್ ನೋಡಿದಾಗ, ಅವರ ಒಂದು ಫೇಸ್ ನೋಡಿದಾಗ ಪ್ರಾಬ್ಲಿ ಗೊತ್ತಾಗುತ್ತೆ ಯಾರಿಗಾದ್ರೂ ಈ ಪರ್ಸನ್ ಆ್ಯಕ್ಚುಲಿ ತುಂಬಾ ಎಮೋಷ್ನಲ್, ಕಾಣೋದು ಮಾತ್ರ ಈ ಥರ. ಆ ಒಂದು ಎನರ್ಜಿ ಜಾಸ್ತಿ ಇದೆ. ಓಕೆ, ಲೆಟ್ಸ್ ಇಂಟ್ರೆಸ್ಟಿಂಗ್. 3 ಆಫ್ ಪೆಂಟಕಲ್ಸ್ ಬಂದಿದೆ. ನೆಕ್ಸ್ಟ್ ಎನರ್ಜಿ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಯಾವುದು ಎಮೋಷ್ನಲ್ ಕಾರ್ಡ್ಸ್ ಬಂದಿದೆ. ಸ್ಕಾರ್ಪಿಯೋ ಎನರ್ಜಿ ಇದೆ, ಬಟ್ ಸ್ಕಾರ್ಪಿಯೋನ ಕಂಪ್ಲೀಟ್ಲಿ ನಾನು ಎಮೋಷ್ನಲಿ ಕನ್ವರ್ಟ್ ಮಾಡಲ್ಲ. ಬಿಕಾಸ್ ಸ್ಕಾರ್ಪಿಯೋ ಇಸ್ ಸ್ಟಾಗ್ನೆಂಟ್ ವಾಟರ್ ಕೈಂಡ್ ಆಫ್ ಡೇಂಜರ್ ಅಗೇನ್. ಓಕೆ, 9 ಆಫ್ ಸ್ಪೋರ್ಟ್ಸ್ ಮತ್ತು ಡೆತ್ ಎನರ್ಜಿ ಬಂದಿದೆ ಅಂದರೆ ದೇರ್ ಕೈಂಡ್ ಆಫ್ ಸ್ಟಕ್. ಪಾಸ್ಟಲ್ಲಿ ಯಾವುದೋ ಒಂದು ಸಿಚುವೇಶನ್ ಆಗಿರೋದು ಪೇಯ್ನ್ ಇನ್ನೂ ಇರುತ್ತೆ ನೀವು ಮೀಟ್ ಆದಾಗ. ಆ ಒಂದು ಕಾರಣಕ್ಕೆ ಇವರು ಎಮೋಷನ್ಸಿಗೆ ಜಾಸ್ತಿ ವ್ಯಾಲ್ಯೂ ಕೊಡಲ್ಲ, ಕ್ವಾಲಿಟಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಡೆಫಿನೆಟ್ಲಿ ಅವರಿಗೆ ಅವರ ಒಂದು ಲುಕ್ಸ್ ಬಗ್ಗೆ ಅವರಿಗೊಂದು ಈಗೋ ಇರುತ್ತೆ. ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ, ಲೈಕ್ ನಾನು ಅದ್ರ ಮೇಲೆ ವರ್ಕ್ ಮಾಡಿದ್ದೀನಿ, ಸೊ ನಾನು ಅದ್ರದ್ದು ಪ್ರೈಡ್ ತೊಗೊಳ್ಲೇಬೇಕು. ಅವರ ಒಂದು ಕ್ಲೋತ್ಸ್ ಬಗ್ಗೆ ಹೇಳ್ತಾ ಇದೆ ಇಲ್ಲಿ 3 ಆಫ್ ಪೆಂಟಕಲ್ಸ್. ಪ್ರಾಬಬ್ಲಿ ಮೋಸ್ಟ್ ಆಫ್ ಟೈಮ್ ಆಫೀಸ್ ಕ್ಲೋತ್ಸ್, ಲೈಕ್ ಕ್ಯಾಶುವಲ್ ಕ್ಲೋತ್ಸ್, ಆಫೀಸ್ ಫಿಟ್ಸ್ ಎಲ್ಲ ಇರ್ತಾರೆ ಅನಿಸ್ತಾ ಇದೆ. ಫಿಟ್ ಕ್ಲೋತ್ಸ್ ಹಾಕಿರ್ತಾರೆ, ಕ್ಲೀನ್ ಆಗಿರುತ್ತೆ, ಗ್ರೂಮ್ಡ್ ಆಗಿರ್ತಾರೆ. ಆ್ಯಂಡ್ ಸಮಥಿಂಗ್ ಅಬೌಟ್ ದರ್ ಹ್ಯಾಂಡ್, ಅವ್ರ ಕೈ ಬಗ್ಗೆ ಇಲ್ಲಿ ನಾನು ಏನೋ ನೋಡ್ತಾ ಇದ್ದೀನಿ. ಲಾಂಗ್ ಹ್ಯಾಂಡ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ ಆರ್ಮ್ಸ್ ಆಗಿರ್ಬೋದು. 3 ಆಫ್ ಪೆಂಟಕಲ್ಸ್ ಬಂದಿದೆ, ಸ್ಕಿಲ್ಸ್ ಬಗ್ಗೆ ಹೇಳ್ತಾ ಇದೆ. ಸೊ ಕೈಲೇ ಅಲ್ವಾ ನಮ್ಮ ಸ್ಕಿಲ್ಸ್, ಮೋಸ್ಟ್ ಆಫ್ ಸ್ಕಿಲ್ಸ್ ಇರೋದು. ಸೊ ಸಮಥಿಂಗ್ ಅಬೌಟ್ ದರ್ ಹ್ಯಾಂಡಲ್ ಟ್ಯಾಟೂ ಇರೋದಾಗಿರಬಹುದು. ಸಮ್ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಅಗೇನ್ ನೀವು ಅವ್ರನ್ನ ಮೀಟ್ ಆದಾಗ ತುಂಬ ಡೆಡಿಕೇಟ್ ಆಗಿರ್ತಾರೆ ಕರಿಯರ್ ಮೇಲೆ. ಲೈಕ್ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ, ವೆರಿ ಪ್ರೊಫೆಷ್ನಲ್, ಒಂದು ಕ್ರಾಫ್ಟ್ ಮ್ಯಾನ್ ಥರ, ಒಂದು ಡಿಸೈನರ್ ಥರ ಕೈಲಿ ಏನಾದ್ರು ಮಾಡ್ತಾ ಇರ್ತಾರಲ್ವ, ಅದೇ ಥರ ಈ ಪರ್ಸನ್ಗೂ ಅವರ ಕೈಲಿ ಮಾಡುವಂಥದ್ದು ಏನೋ ಒಂದು ಸ್ಕಿಲ್ ಇರುತ್ತೆ. ಓಕೆ, ಅವರ ಒಂದು ಫೀಲ್ಡಲ್ಲಿ ಅವರೊಂದು ಮ್ಯಾನೇಜರ್ ಅಥವಾ ಎಕ್ಸ್ಪರ್ಟ್ ಆಗೋಗ್ಬಿಟ್ಟಿರ್ತಾರೆ. ಅವ್ರ ಅಪಿಯರೆನ್ಸಲ್ಲೇ ಗೊತ್ತಾಗುತ್ತೆ, ಓಕೆ ಇವ್ರ ಲೈಫಲ್ಲಿ ಒಂದು ರೇಂಜಿಗೆ ಸ್ಟೆಬಿಲಿಟಿ ಇವ್ರು ರೀಚ್ ಮಾಡಿದ್ದಾರೆ, ಫಿನಾನ್ಷಿಯಲಿ ಒಂದು ರೇಂಜಿಗೆ ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಕೂಡ ಫೀಲ್ ಆಗುತ್ತೆ. ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಅವ್ರು ಇನ್ನೂ ಅಟ್ರಾಕ್ಟಿವ್ ಅನ್ನಿಸ್ತಾ ಇರ್ತಾರೆ ನಿಮಗೆ. ಬಿಕಾಸ್ ಅವರ ಬ್ಯೂಟಿ ಬರೀ ಒಂದು ಫಿಸಿಕಲ್ ಔಟ್ಸೈಡ್ ಬ್ಯೂಟಿ ಮಾತ್ರ ಅಲ್ಲ, ಅವ್ರ ಕ್ಯಾರೆಕ್ಟರಲ್ಲೇ ಇರುತ್ತೆ. ಸೊ ಡೆತ್ ಎನರ್ಜಿ ನನಗೆ ಒಂಥರ ಮಿಸ್ಟ್ರಿ ಎನರ್ಜಿ ಬರ್ತಾ ಇದೆ. ಸೊ ಸಮ್ ಮಿಸ್ಟ್ರಿ ಇದೆ ಇವರಿಗೆ. ಚಾರಿಯಟ್ ಎನರ್ಜಿ ಕಾನ್ಫಿಡೆನ್ಸ್ ಬರ್ತಾ ಇದೆ. 9 ಆಫ್ ಸ್ವರ್ಡ್ಸ್ ಅಂದರೆ ಇವ್ರಿಗೂ ಒಂದು ಎಮೋಷ್ನಲ್ ಟ್ರಾಮಾ ಇದೆ ಅಂತ ಬರ್ತಾ ಇದೆ. ದೇ ಆರ್ ವರ್ಕಿಂಗ್ ಆನ್ ಇಟ್, ಬಟ್ ಇದೆ, ಕ್ಯಾರಿ ಮಾಡ್ತಾ ಇದ್ದಾರೆ. 3 ಆಫ್ ಪೆಂಟಿಕಲ್ಸ್ ಒಂದು ಗ್ರೌಂಡೆಡ್ ಎನರ್ಜಿ ಬರ್ತಾ ಇದೆ. ಸೊ ಇಷ್ಟೊಂದು ಕ್ವಾಲಿಟೀಸ್. ಒನ್ ಥಿಂಗ್ ಇಸ್ ಫಾರ್ ಶೋರ್, ಮತ್ತೆ ಹೇಳ್ತೇನೆ, ಗ್ರೂಪ್ 1 ಐಸ್. ಲೈಕ್ ಐಸ್ ಬಂದ್ಬಿಟ್ಟು ಸ್ಟ್ರೈಕಿಂಗ್ ಐಸ್ ಇರುತ್ತೆ, ಬಾಡಿಲಿ ಸ್ಟ್ರಾಂಗ್ ಫೀಚರ್ಸ್, ಜಾ ಲೈನ್ ಸ್ಟ್ರಾಂಗ್ ಆಗಿರ್ಬೋದು, ನೆಕ್ ಚೀಕ್ ಬೋನ್ ಸ್ಟ್ರಾಂಗ್ ಆಗಿರ್ಬೋದು, ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ ಹೊರಗಡೆ. ಮುಂಚೆ ಹೇಳ್ದಂಗೆ ಬಂದ ಕೂಡಲೇ ತುಂಬ ಜನ ಅವ್ರನ್ನ ಆಟೋಮೆಟಿಕ್ಕಾಗಿ ತಿರುಗಿ ನೋಡ್ತಾರೆ, ಆ ಥರ ಒಂದು ಎನರ್ಜಿ. ಫಸ್ಟ್ ಗ್ಲ್ಯಾನ್ಸಲ್ಲೇ ಒಂಥರ ಇಂಟಿಮಿಡೇಟೆಡ್ ಫೀಲ್ ಆಗುತ್ತೆ. ಬಟ್ ವೆರಿ ಲಾಯಲ್ ಪರ್ಸನ್, ವೆರಿ ಸೆನ್ಸಿಟಿವ್ ಪರ್ಸನ್ ಕೂಡ ಆಗಿರ್ತಾರೆ. ಹೊರಗಡೆಯಿಂದ ತುಂಬ ಸ್ಟ್ರಾಂಗಾಗಿ ಕಾಣಿಸ್ಬೋದು, ಬಟ್ ವೆರಿ ಸೆನ್ಸಿಟಿವ್ ಪರ್ಸನ್ ಆಗಿರ್ತಾರೆ.
ಒಂದೆರಡು ಮಾತಾಡಿದ ಕೂಡಲೇ ಇವರ ಬ್ಯೂಟಿ ಫೇಡ್ ಆಗಲ್ಲ. ಮಾತಾಡ್ದಂಗೂ ಒಂದು ಅಟ್ರಾಕ್ಟಿವ್ನೆಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಎವ್ರಿ ಸಿಂಗಲ್ ಡೇ. ಆ್ಯಂಡ್ ಇದೆಲ್ಲ ನೋಡಿದ್ರೆ ಅವ್ರು ತುಂಬ ಒಂದು ಕಷ್ಟನ ನೋಡ್ಬಿಟ್ಟು ಬಂದಿದ್ದಾರೆ, ತುಂಬ ಒಂದು ಬ್ಯಾಟಲ್ಸ್ನ ಫೈಟ್ ಮಾಡಿ ಬಂದಿದ್ದಾರೆ. ಅವ್ರು ಮುಂಚೆ ಹಿಂಗಿರಲಿಲ್ಲ, ಅವ್ರನ್ನೇ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ, ತುಂಬ ಡಿಫಿಕಲ್ಟ್ ಲೆಸನ್ಸ್ನ ಕಲ್ತಿದ್ದಾರೆ. ಒನ್ ಡೇ ನೀವು ಯಾವಾಗ ಅವ್ರನ್ನ ಫೈನಲಿ ಮೀಟ್ ಮಾಡ್ತೀರಾ, ಬರೀ ಅವರ ಅಪಿಯರೆನ್ಸ್ ನಿಮಗೆ ಅಟ್ರಾಕ್ಟ್ ಆಗಲ್ಲ, ಅವರ ಹಾರ್ಟ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂಥರ ಸ್ಟ್ರೇಂಜ್ ಫೀಲಿಂಗ್ ಬರ್ಬೋದು, ನಾನು ಇವ್ರನ್ನ ನಾನು ಮುಂಚೆ ನೋಡಿದ್ದೀನಿ, ನನಗೆ ಗೊತ್ತು, ಲೈಕ್ ನಿಮ್ಮ ಸೋಲ್ ರೆಕಗ್ನೈಸ್ ಮಾಡುತ್ತೆ ಅವರ ಒಂದು ಸೋಲ್ನ. ಆ್ಯಂಡ್ ನಿಮಗೆ ಒಂಥರ ರಿಯಲೈಸ್ ಆಗುತ್ತೆ ಲೈಫಲ್ಲಿ ಇಷ್ಟೆಲ್ಲ, ನನ್ನ ಲೈಫಲ್ಲಿ ಇಷ್ಟೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಯಿತು ಈ ಪರ್ಸನ್ನ ಮೀಟ್ ಆಗೋದಕ್ಕೆ. ಯುನೋ ಆ ಒಂದು ಥಾಟ್ ಇರುತ್ತೆ ಮೇಯ್ನಾಗಿ. ನಿಮಗೆ ಗೊತ್ತಾಗುತ್ತೆ ಲೈಫಲ್ಲಿ ಪ್ರಾಬ್ಲಿ ನೀವು ಏನೇನೋ ನೋಡಿರ್ತೀರ, ಓಕೆ ನಾನು ಈ ಪರ್ಸನ್ನ ಮೀಟ್ ಆಗೋದಕ್ಕೆ ನನ್ನ ಲೈಫಲ್ಲಿ ನಾನು ಇಷ್ಟೆಲ್ಲ ನೋಡಿದೆ, ಮೇ ಬಿ ದಟ್ ಈಸ್ ದ ರೀಸನ್. ಆ್ಯಂಡ್ ತುಂಬ ಜನಕ್ಕೆ ಅವಾಗ ರಿಯಲೈಸ್ ಆಗುತ್ತೆ, ಓಕೆ ದಿಸ್ ಇಸ್ ದ ರೀಸನ್ ಯಾಕೆ ನನ್ನ ಪ್ರೀವಿಯಸ್ ಕನೆಕ್ಷನ್ಸ್ ವರ್ಕೌಟ್ ಆಗಲಿಲ್ಲ, ಯಾಕೆ ಅದೆಲ್ಲ ಸೆನ್ಸ್ಲೆಸ್ ಫೀಲ್ ಆಗ್ತಾ ಇದೆ ಅಂತ. ನಿಮಗೆ ಫೀಲ್ ಆಗುತ್ತೆ ದಿಸ್ ಲೈಕ್ ಈ ಪರ್ಸನ್ ವಾಸ್ ಮೆಂಟ್ ಟು ಫೈಂಡ್ ಮೀ, ದಟ್ ಈಸ್ ಅ ರೀಸನ್ ನನ್ನ ಲೈಫಲ್ಲೂ ನಾನು ಇಷ್ಟು ವೆಯ್ಟ್ ಮಾಡಿದೆ, ಆ ಒಂದು ಫೀಲಿಂಗ್. ಸೊ ಎಸ್, ಅಮೇಝಿಂಗ್ ಮೆಸೇಜ್ ಗ್ರೂಪ್ 1 ನನಗಂತೂ ತುಂಬ ಇಷ್ಟ ಆಯಿತು. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು, ಲೈಕ್ ಇನ್ ಡೆಪ್ತಾಗಿ ಅವರ ಝೋಡಿಯಾಕ್ ಸೈನ್ಸ್, ಅವರ ಟೈಮ್ ಲೈನ್, ಆಲ್ ದೋಸ್. ಆ್ಯಂಡ್ ದೆನ್ ಯಾರಿಗೆಲ್ಲ ಕೋರ್ಸ್ ಬುಕ್ ಮಾಡ್ಕೋಬೇಕು ಅಂತ ಇದೆ, ನೀವು ಕೂಡ ಸೇಮ್ ನಂಬರ್ಗೆ DM ಮಾಡಿದ್ರೆ ಆಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಟ್ಯಾರೋ ಗೈಡೆನ್ಸ್, ಸ್ಪಿರಿಚುವಲ್ ಮೆಸೇಜಸ್, ಹಿಡನ್ ಇನ್ಸೈಟ್ಸ್, ಆಲ್ ಆಫ್ ದೀಸ್ ಥಿಂಗ್ಸ್. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಹಲೋ ಗ್ರೂಪ್ 2 ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಿಮ್ಮ ಪರ್ಸನ್ದು ಫಿಸಿಕಲ್ ಅಪಿಯರೆನ್ಸ್ ಹೆಂಗೆ ಕಾಣಿಸ್ತಾರೆ, ಅವರ ಲುಕ್ಸ್ ಆಗಿರ್ಬೋದು, ಅವರ ಒಂದು ಆರಾ ಆಗಿರ್ಬೋದು, ಅವರ ಡ್ರೆಸ್ಸಿಂಗ್ ಸೆನ್ಸ್, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಮೀಟ್ ಆಗಿದ್ದೀರಾ ಇಲ್ವಾ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಫಸ್ಟ್ ಎನರ್ಜಿ ಬಂದಿದೆ ನಮಗಿಲ್ಲಿ ವೀಲ್ ಆಫ್ ಫಾರ್ಚ್ಯೂನ್. ಓಕೆ, ಅದನ್ನು ಹೈಡ್ ಮಾಡಬೇಕು, ಹವೆವರ್ ನಾನು ಅಲ್ಲಿ ಇಟ್ಬಿಡ್ತೀನಿ. ಓಕೆ, ಸೆಕೆಂಡ್ ಎನರ್ಜಿ ಬಂದಿದೆ 7 ಆಫ್ ವಾಂಡ್ಸ್. ಥರ್ಡ್ ಎನರ್ಜಿ ಏಸ್ ಆಫ್ ಕಪ್ಸ್. And then last energy is 10 of cups. Okay. ಓಕೆ, 4 ಇಂಪಾರ್ಟೆಂಟ್ ಎನರ್ಜಿ ಸಿಕ್ಕಿದೆ. ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಮತ್ತು ಇಟ್ಸ್ ಓಪನ್, ನೀವು ಕೂಡ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಗ್ರೂಪ್ 2, ಐ ಆಮ್ ಡ್ಯಾಮ್ ಶ್ಯೂರ್ ನೀವು ಈ ಪರ್ಸನ್ನ ಆಲ್ರೆಡಿ ನೋಡಿದ್ದೀರಾ, ಜಸ್ಟ್ ನೋಡಿದ್ದೀರಾ ಅಟ್ಲೀಸ್ಟ್. ಇಟ್ಸ್ ಲೈಕ್ ಯಾವುದೋ ಒಂದು ಕಾಫಿ ಶಾಪಿಗೆ ಹೋಗ್ತಾ ಇರ್ತೀರಾ, ಅವ್ರು ಹೊರಗಡೆ ನಿಂತಿದ್ರು, ನೀವು ಅವ್ರನ್ನ ಕೈಂಡ್ ಆಫ್ ನೋಟಿಸ್ ಮಾಡಿದ್ದೀರಾ, ಬಟ್ ಅದೇ ಮರ್ತು ಬಿಟ್ಟಿದ್ದೀರಾ. ಅಥವಾ ಕ್ರೌಡೆಡ್ ಯಾವುದೋ ಒಂದು ಸ್ಟ್ರೀಟಲ್ಲಿ ಕೂಡ ಇವ್ರನ್ನ ನೀವು ನೋಡಿದ್ದೀರಾ, ಮರ್ತು ಬಿಟ್ಟಿದ್ದೀರಾ. ಅಂದರೆ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಡೆಸ್ಟಿನ್ಡ್ ಕನೆಕ್ಷನ್ ಇದು. ಆ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಅವಾಗ ಬಂದಿದ್ದಾರೆ, ನೀವು ಅವ್ರನ್ನ ಐಡೆಂಟಿಫೈ ಮಾಡಿಲ್ಲ ಅಷ್ಟೇ. ಇಟ್ಸ್ ಕೈಂಡ್ ಆಫ್ ವೇಟಿಂಗ್ ಫಾರ್ ಅ ಮೂಮೆಂಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಓಕೆ, ಒನ್ ಬೈ ಒನ್ ಹೋಗೋಣ. ವೀಲ್ ಆಫ್ ಫಾರ್ಚ್ಯೂನ್ ಎನರ್ಜಿ, ಇವರ ಒಂದು ಪ್ರೆಸೆನ್ಸ್ ತುಂಬಾ ಜನ ನೆನಪಿಸ್ಕೊತಾರೆ. ಒಂದು ಕ್ರೌಡ್ ಮಧ್ಯದಲ್ಲೂ ಇವರ ಒಂದು ಪ್ರೆಸೆನ್ಸ್ ಎದ್ದು ಕಾಣುತ್ತೆ, ಆ ಥರ ಒಂದು ಎನರ್ಜಿ ಜಾಸ್ತಿ ಇವ್ರದ್ದು.
ಇವರು ತುಂಬ ಟ್ರೈ ಮಾಡಬೇಕು ಅಂತ ಇಲ್ಲ, ಅಟೆನ್ಷನ್ ಬೇಕು ಅಂದರೆ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗ್ಬೇಕಂತ ಇಲ್ಲ. ಇವರೊಂದು ನ್ಯಾಚುರಲ್ ಎನರ್ಜಿನೇ ತುಂಬ ಅಟ್ರಾಕ್ಟಿವ್ನೆಸ್ ಆಗಿರುತ್ತೆ. ಆ್ಯಂಡ್ ಆ ಪರ್ಸನ್ ನಿಮ್ಮ ಜೊತೆ ವಾಕ್ ಮಾಡ್ಕೊಂಡು ಬಂದಾಗೂ ನಿಮಗೆ ಒಂಥರ ಮ್ಯಾಗ್ನೆಟಿಕ್ ಪುಲ್ ಇರುತ್ತೆ. ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್, ಫೇಸಲ್ಲಿ ತುಂಬ ಯೂತ್ಫುಲ್ನೆಸ್ ಇರುತ್ತೆ, ತುಂಬ ಯಂಗ್ ಎನರ್ಜಿ. ಇವಾಗ ಎಷ್ಟೇ ಏಜ್ ಆಗಿರಲಿ ಅವರ ಫೇಸಲ್ಲಿ ಯಂಗ್ನೆಸ್ ಜಾಸ್ತಿ ಇರುತ್ತೆ. ಓಕೆ, ಪ್ರಾಬಬ್ಲಿ ಇವರ ಒಂದು ಧಾರಕಾರಕ ಮರ್ಕ್ಯೂರಿ ಆಗಿರುತ್ತೆ. ಅಂದರೆ ಇವರ ಒಂದು ಚಾರ್ಟಲ್ಲಿ ಮರ್ಕ್ಯೂರಿ ಲೋಯೆಸ್ಟ್ ಡಿಗ್ರಿಲಿರುತ್ತೆ. ಯೂಶ್ವಲಿ ನಮ್ಮ ಚಾರ್ಟಲ್ಲಿ ಯಾವುದು ಲೋಯೆಸ್ಟ್ ಡಿಗ್ರಿಲಿರುತ್ತಲ್ವ ಅದನ್ನ ನಾವು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಈ ಪರ್ಸನ್ ಎಷ್ಟಾಗುತ್ತೆ ಅಷ್ಟು ಒಂದು ಯೂತ್ಫುಲ್ನೆಸ್ ಮೇಂಟೈನ್ ಮಾಡ್ಕೊಂಡು ಹೋಗಿರ್ತಾರೆ, ಎಲ್ಲೂ ಒಂದು ಸೀರಿಯಸ್ ಆಗಿರಲ್ಲ. ಎಷ್ಟೇ ಏಜ್ ಆಗಿರಲಿ ಅವರ ಒಂದು ಫೇಸಲ್ಲಿ ಒಂದು ಫ್ರೆಶ್ ವೈಬ್ರೆಂಟ್ ಎನರ್ಜಿ ಇರುತ್ತೆ. ಆ ಒಂದು ಯಂಗ್ ಎನರ್ಜಿ ಅವರ ಒಂದು ಐಸಲ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಆ್ಯಂಡ್ ಅವರ ಒಂದು ಯೂತ್ನೆಸ್ ಸ್ಪಾರ್ಕಲ್ ಇರುತ್ತಲ್ವಾ, ಆ ಒಂದು ಸ್ಪಾರ್ಕಲ್ಲಿಂದನೇ ಜನ ಅವ್ರನ್ನ ನೋಟಿಸ್ ಮಾಡ್ತಾರೆ ಅನ್ಬೋದು. ನಾರ್ಮಲ್ ಆಗಿ ಕಾಣಲ್ಲ, ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗೇ ಇರ್ತಾರೆ, ಯೂನಿಕ್ ಫೀಚರ್ಸ್ ಇರುತ್ತೆ. ಓಕೆ, ತುಂಬ ವೆರಿ ಕಲ್ಚರ್ಡ್ ಪರ್ಸನ್. ತುಂಬ ಅವರ ಫ್ಯಾಮಿಲಿ ಆಗಿರ್ಬೋದು, ಫ್ಯಾಮಿಲಿ ಕಲ್ಚರ್ ಆಗಿರ್ಬೋದು ತುಂಬಾ ಫಾಲೋ ಮಾಡ್ತಾರೆ. ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ಇವರು ಒಂದು ರೂಮ್ ಒಳಗೆ ಬಂದು ರೂಮಿಂದ ಬಿಟ್ಟು ಹೋಗಿದ ಕೂಡಲೇ ಜನ ಅವ್ರನ್ನ ನೆನೆಸ್ಕೊಂತಾರೆ. ಆ ಥರ ಅಲ್ಲ, ಎಷ್ಟೋ ಟೈಮ್ ಆದಮೇಲೆ ಇದು ಒಂದು ಸ್ಪೆಷಲ್ ಪರ್ಸನ್ ಇದ್ದರು, ಈ ಥರ. ಆ್ಯಂಡ್ ಸಮಥಿಂಗ್ ಅಬೌಟ್ ದರ್ ಸ್ಮೈಲ್, ಲೈಕ್ ಒಂದ್ಸಲ ಅವರು ಸ್ಮೈಲ್ ಮಾಡಿಬಿಟ್ರೆ ಅವರ ಒಂದು ಫೀಚರೇ ಚೇಂಜ್ ಆಗಿಬಿಡುತ್ತೆ. ಅವರ ಒಂದು ಫೇಸಲ್ಲೇ ಒಂದು ಎಂಟೈರ್ ಫೇಸ್ ಲೈಟ್ ಅಪ್ ಆಗುತ್ತೆ. ಆ ಥರ ಒಂದು ಸ್ಮೈಲ್ ಇದೆ. ಅವರ ಒಂದು ಸ್ಮೈಲ್ ಇನ್ಫ್ಯಾಕ್ಟ್ ಇನ್ಸ್ಟೆಂಟಾಗಿ ಇನ್ನೊಬ್ರಿಗೂ ಕಂಫರ್ಟ್ ಫೀಲ್ ಕೊಡುತ್ತೆ. ಆ್ಯಂಡ್ ಜನ ಇವ್ರನ್ನ ನೆನಪಿಸ್ಕೊತಾರೆ ಅಂದರೆ ಮೋಸ್ಟ್ ಪ್ರಾಬ್ಲಿ ಅವರ ಸ್ಮೈಲ್ ಇಂದನೇ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಸೊ ಸಮಥಿಂಗ್ ಅಬೌಟ್ ದರ್ ಸ್ಮೈಲ್. ಓಕೆ, ಕೀಪ್ ದಿಸ್ ಇನ್ ಮೈಂಡ್. ನೆಕ್ಸ್ಟ್ 7 ಆಫ್ ವಾಂಡ್ಸ್ ನೋಡೋಣ. ಸೊ 7 ಆಫ್ ವಾಂಡ್ಸ್ ನೋಡ್ಬೋದು, ಆ ಕಾರ್ಡಲ್ಲಿ ಆ ಪರ್ಸನ್ ಫೈಟ್ ಮಾಡ್ತಾ ಇದ್ದಾನೆ. ಅಂದರೆ ಇಟ್ಸ್ ಕೈಂಡ್ ಸ್ಟ್ರೆಂತ್ ಬಗ್ಗೆ ಹೇಳ್ತಾ ಇದೆ. ಡೆಫಿನೆಟ್ಲಿ ಟಾಲ್ ಇರ್ತಾರೆ ಅವರು. ಆವ್ರೇಜ್ ಅಲ್ಲ, ಟಾಲ್, ಎಲ್ಲಕ್ಕಿಂತ ಟಾಲ್ ಇರ್ತಾರೆ. ಐ ಮೀನ್ ಆ ಒಂದು ಗ್ರೂಪ್ ಪಿಕ್ಚರ್ ಇದೆ ಅಂದರೆ ಇವರೇ ಪ್ರಾಬ್ಲಿ ಟಾಲ್ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಅವ್ರು ಇರೋದಕ್ಕಿಂತನೂ ತುಂಬ ಟಾಲ್ ಕಾಣಿಸ್ತಾರೆ. ಒಬ್ಬೊಬ್ರದ್ದು ಬಾಡಿನೇ ಆ ಥರ, ಸಣ್ಣ ಇರ್ತಾರೆ, ತುಂಬ ಟಾಲ್ ಕಾಣಿಸ್ತಾರೆ. ಶೋಲ್ಡರ್ ಡೆಫಿನೆಟ್ಲಿ ಬ್ರಾಡ್ ಇರುತ್ತೆ, ಬಟ್ ಕಾನ್ಫಿಡೆಂಟಲ್ಲಿ ನಿಂತ್ಕೊತಾರೆ. ಆ ಒಂದು ಕಾರಣದಿಂದ ತುಂಬ ಟಾಲ್ ಕಾಣ್ಬೋದು. ತುಂಬ ಡಿಗ್ನಿಟಿ ಕ್ಯಾರಿ ಮಾಡ್ತಾರೆ. ಡೆಫಿನೆಟ್ಲಿ ಅಥ್ಲೆಟಿಕ್ ಬಾಡಿ, ಅಂದರೆ ಸ್ಪೋರ್ಟ್ಸಲ್ಲೆಲ್ಲ ಇರ್ತಾರೆ. ಡೆಫಿನೆಟ್ಲಿ ನಾಟ್ ಜಿಮ್ಮಿಗೆ ಹೋಗಲ್ಲ ಪ್ರಾಬ್ಲಿ ಇವ್ರು. ಜಾಸ್ತಿ ಹೋದ್ರೂ ಜಾಸ್ತಿ ಜಿಮ್ಮಲ್ಲೇ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಮಾಡಲ್ಲ. ಪ್ರಾಬ್ಲಿ ಸ್ಪೋರ್ಟ್ಸಲ್ಲಿ ಇರ್ತಾರೆ, ಕೈಂಡ್ ಆಫ್ ಆ್ಯಕ್ಟಿವ್ ಇರ್ತಾರೆ ಫಿಸಿಕಲಿ. ಬಟ್ ಜಿಮ್ಮಲ್ಲಿ ಬಾಡಿ ಬಿಲ್ಡ್ ಮಾಡೋದು ನೋ, ಆ ಥರ ಅಲ್ಲ. ಓಕೆ, ಸಣ್ಣ ಇರ್ತಾರೆ ಬಟ್ ಟಾಲ್ ಇರ್ತಾರೆ, ಬಟ್ ಫಿಟ್ ಇರ್ತಾರೆ. ಬಿಕಾಸ್ ಫಿಟ್ ಯಾಕೆ ಅಂದರೆ ಇವ್ರಿಗೆ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಜಾಸ್ತಿನೇ. ಓಕೆ, ಆ್ಯಂಡ್ ಒಂದೇ ಕಡೆ ಕೂತಿರೋದಂದರೆ ಇವ್ರಿಗೆ ಆಗಲ್ಲ, ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಇರ್ತಾರೆ. ಫೇಶಿಯಲ್ ಸ್ಟ್ರಕ್ಚರ್ ತುಂಬ ಸ್ಟ್ರಾಂಗ್ ಇರುತ್ತೆ, ಸ್ಟ್ರಾಂಗ್ ಜಾಲೈನ್, ಚೀಕ್ ಬೋನ್ಸ್ ತುಂಬ ನೋಟಿಸ್ ಆಗಿ ಕಾಣುತ್ತೆ. ಆ್ಯಂಡ್ ಐಬ್ರೋಸ್ ತುಂಬ ತಿಕ್ಕಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಯಾವಾಗ ಅವ್ರು ಸ್ಮೈಲ್ ಮಾಡಲ್ಲ ಅಲ್ವಾ, ಆವಾಗ ಸ್ವಲ್ಪ ಸೀರಿಯಸ್ ಲುಕ್ ಇರುತ್ತೆ. ಜನ ಅವ್ರನ್ನ ನೋಡಿದಾಗ ಇವ್ರು ಮಾತಾಡ್ಸಲ್ವೇನೋ, ಇವ್ರಿಗೆ ತುಂಬ ಕೊಬ್ಬೇನೋ, ಆ ಥರ ಒಂದು ಥಾಟ್ ಬರ್ಸುತ್ತೆ. ಬಿಕಾಸ್ ಅವರ ಒಂದು ಕಾನ್ಫಿಡೆನ್ಸ್ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಬಟ್ ಒಂದ್ಸಲ ಅವ್ರು ಸ್ಮೈಲ್ ಮಾಡಾದ್ಮೇಲೆ ಅವ್ರ ಕಂಪ್ಲೀಟ್ ಇಮೇಜೇ ಚೇಂಜ್ ಆಗುತ್ತೆ. ಆ ಥರ ಒಂದು ನೇಚರ್. ಓಕೆ, ಅಮೇಝಿಂಗ್. ಏಸ್ ಆಫ್ ಕಪ್ಸ್ ಇಸ್ ಪ್ಯೂರ್ಲಿ ಸೋಲ್ಫುಲ್ ಬ್ಯೂಟಿ. ಇದು ಎಮೋಷ್ನಲ್ ಫೀಚರ್ಸ್ ಬಗ್ಗೆ ಹೇಳ್ತಾ ಇದೆ. ಐಸ್, ಎಸ್ಪೆಷಲಿ ಎಮೋಷನ್ಸ್ ಅಂದರೆ ಏನು, ಐಸಲ್ಲೇ ಅಲ್ವಾ ಜಾಸ್ತಿ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದು. ಸೊ ಐಸ್ ತುಂಬಾ ಸಾಫ್ಟ್ ಆಗಿರುತ್ತೆ, ಮೋರ್ ಸೋಲ್ಫುಲ್. ಐಸಲ್ಲಿ ಒಂಥರ ಬೇಬಿ ಐಸ್ ಇರುತ್ತೆ ಅವರಿಗೆ, ಡ್ಯಾಮ್ ಶೋರ್. ಇನ್ನೊಬ್ರು ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋ ಒಂದು ಐಸ್ ಇವ್ರದ್ದು. ನೀವು ಅವ್ರಿಗೆ ಹೇಳೋದೇ ಬೇಡ, ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಬಿಡ್ತಾರೆ. ಸೈಕಿಕ್ ಎನರ್ಜಿ ಬರ್ತಾ ಇದೆ.
ತುಂಬ ಕೈಂಡ್ನೆಸ್ ಇರುತ್ತೆ ಅವರ ಒಂದು ಐಸಲ್ಲಿ. ಒಂದು ನ್ಯಾಚುರಲ್ ಆಗಿ ಅವ್ರ ಫೇಸ್ ನೋಡಿದ್ರೆ ಒಂಥರ ಒಂದು ಬೇಬಿ ಫೇಸ್, ಬೇಬಿ ಫೀಚರ್ಸ್ ಜಾಸ್ತಿ. ಅವ್ರ ಜೊತೆ ಸೇಫ್ ಫೀಲ್ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಮಕ್ಕಳು ಕೂಡ ಈ ಪರ್ಸನ್ನ ಟ್ರಸ್ಟ್ ಮಾಡ್ತಾರೆ, ಅವ್ರ ಜೊತೆ ಹೋಗ್ತಾರೆ, ಮಾತಾಡಿಸ್ತಾರೆ. ಅಥವಾ ಆ್ಯನಿಮಲ್ಸ್, ಒನ್ ಥಿಂಗ್ ಈಸ್ ಫಾರ್ ಶೋರ್, ಗ್ರೂಪ್ 2 ಆ್ಯನಿಮಲ್ ಲವರ್ಸ್ ಆಗಿರ್ತಾರೆ. ಆ್ಯನಿಮಲ್ಸ್, ಡಾಗ್ಸ್ ಆಗಿರ್ಬೋದು, ಇವ್ರನ್ನ ಈಸಿಯಾಗಿ ಅಪ್ರೋಚ್ ಮಾಡುತ್ತೆ, ಲೈಕ್ ಅವ್ರ ಜೊತೆ ಕನೆಕ್ಟ್ ಆಗುತ್ತೆ. ಸಿ, ಒನ್ ಥಿಂಗ್ ಈಸ್ ಅಬೌಟ್ ದಟ್ ಸ್ಮೈಲ್, ಟಾಲ್, ಲೀನ್ ಬಾಡಿ, ಐಬ್ರೋಸ್ ಆ್ಯಂಡ್ ಆ್ಯನಿಮಲ್ಸ್ ಅಟ್ರಾಕ್ಟ್ ಆಗುತ್ತೆ ಅವರಿಗೆ. ಆ್ಯಂಡ್ ಅವರ ಸ್ಕಿನ್ ಬಂದ್ಬಿಟ್ಟು ಡಸ್ಕಿ ಇರಲ್ಲ, ಡಾರ್ಕ್ ಇರಲ್ಲ, ಫೇರ್ ಇರ್ತಾರೆ, ಇಲ್ಲ ವೀಟ್ ಇರುತ್ತೆ, ಅದರಲ್ಲೇ ಗ್ಲೋ ಇರುತ್ತೆ. ಇವಾಗ ತುಂಬ ನೀರು ಕುಡಿದಾಗ ಒಂದು ಗ್ಲೋ ಬರುತ್ತಲ್ಲ, ಆ ಥರ ಸ್ಕಿನ್ ಇವ್ರದ್ದು, ನ್ಯಾಚುರಲ್ ಸ್ಕಿನ್, ಲೈಕ್ ವೆರಿ ಗ್ಲೋಯಿ ಸ್ಕಿನ್. ಯೂತ್ಫುಲ್ನೆಸ್, ವೆರಿ ಯೂತ್ಫುಲ್, ತುಂಬಾ ಸಣ್ಣ ಹುಡುಗರು ಹುಡುಗಿರ್ ಥರ ಆಡ್ತಾರೆ ಜಾಸ್ತಿ. ಲಿಪ್ಸ್, ಒಂದು ಯೂನಿಕ್ ಫೀಚರ್ ಅಗೇನ್ ಬಂದ್ಬಿಟ್ಟು ಲಿಪ್ಸ್. ಬಿಕಾಸ್ ನಾನು ಅವಾಗಿಂದ ಸ್ಮೈಲ್ ಬಗ್ಗೆ ಮಾತಾಡ್ತಾ ಇದ್ನಲ್ವಾ, ಲಿಪ್ಸ್ ಸಮಥಿಂಗ್ ಇಂಡಿಯನ್ ಲಿಪ್ಸ್ ಶೇಪ್ ಇರಲ್ಲ, ಸಮ್ ಡಿಫ್ರೆಂಟ್ ಲಿಪ್ ಶೇಪ್ ಇರುತ್ತೆ. ಕ್ಯಾಶುವಲ್ ಕ್ಲೋತ್ಸ್, ತುಂಬಾ ಫ್ಯಾಷನಿಸ್ಟ್ ಆ ಥರ ಅಲ್ಲ, ಕ್ಯಾಶುವಲ್ ಕ್ಲೋತ್ಸ್ ಇರ್ತಾರೆ. ಓಕೆ, ಏಸ್ ಆಫ್ ಕಪ್ಸ್ ತುಂಬಾ ಬ್ಯೂಟಿಫುಲ್ ಮೆಸೇಜಸ್ ಬಂತು. 10 ಆಫ್ ಕಪ್ಸ್. ಸಿ, 10 ಆಫ್ ಕಪ್ಸ್ ಅಂತ ಅಂದರೆ ಹ್ಯಾಪಿನೆಸ್ ಕಾರ್ಡ್ ಇದು. ಲೈಕ್ ನೀವು ಅವ್ರನ್ನ ನೋಡಿದಾಗ ಹೋಮ್ಲಿ ಫೀಲ್ ಆಗುತ್ತೆ ನಿಮಗೆ. ಯಾರೋ ಒಂದು ಸ್ಟ್ರೇಂಜರ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ, ಹೋಮ್ ಫೀಲ್ ಆಗುತ್ತೆ, ಪೀಸ್ ಫೀಲ್ ಆಗುತ್ತೆ. ಆ್ಯಂಡ್ ನಿಮಗೆ ಫೈನಲಿ ಒಂಥರ ನೆಮ್ಮದಿ ಸಿಗುತ್ತೆ. ಓಕೆ, ನನ್ನ ಒಂದು ಲವ್ ಹುಡ್ಕೋದು ನನಗೆ ಇವತ್ತು ಎಂಡ್ ಆಯಿತು, ಐ ಆಮ್ ಹ್ಯಾಪಿ ಆಲ್ಸೋ, ಆ ಥರ ಒಂದು ಫೀಲ್ ಆಗುತ್ತೆ. ಬಿಕಾಸ್ ಅವರ ಒಂದು ಎನರ್ಜಿ ತುಂಬಾ ಕಂಫರ್ಟಿಂಗ್ ಆಗಿರುತ್ತೆ, ಅವರ ಸ್ಮೈಲ್ ತುಂಬ ವಾರ್ಮ್ ಆಗಿರುತ್ತೆ, ಆ್ಯಂಡ್ ಅವರ ಒಂದು ಪ್ರೆಸೆನ್ಸ್ ತುಂಬ ಕಾಮ್ ಎನರ್ಜಿ ಇರುತ್ತೆ. ಆ್ಯಂಡ್ ಅವ್ರನ್ನ ನೀವು ಹಗ್ ಮಾಡಿದಾಗ ಸೇಫ್ ಫೀಲ್ ಆಗುತ್ತೆ, ಹೋಮ್ ಫೀಲ್ ಆಗುತ್ತೆ. ಆ್ಯಂಡ್ ಒಂದು ಅಬ್ಸರ್ವ್ ಮಾಡ್ಬೋದು, ಜನರು ನ್ಯಾಚುರಲಿ ಅವ್ರ ಸುತ್ತಮುತ್ತ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡ್ತಾರೆ, ತುಂಬ ಕಾನ್ಷಿಯಸ್ ಆಗಿ ಅವ್ರ ಜೊತೆ ಮಾತಾಡಲ್ಲ, ಏನು ಅನ್ಕೊತಾರೋ, ಚೆನ್ನಾಗಿ ಮಾತಾಡ್ತಾರೋ ಇಲ್ವೋ ಆ ಥರನೇ ಮಾತಾಡಲ್ಲ. ಬಿಕಾಸ್ ನ್ಯಾಚುರಲಿ ಒಂದು ಹಾರ್ಮೋನಿಯಸ್ ಅಪಿಯರೆನ್ಸ್, ಫೋರ್ಸ್ಫುಲಿ ಅವ್ರು ಯಾರು ಮಾತಾಡಲ್ಲ, ಏನು ಆರ್ಟಿಫಿಷಿಯಲ್ ಇರಲ್ಲ, ಎಲ್ಲದು ನ್ಯಾಚುರಲ್ ಆಗಿರುತ್ತೆ ಇವರ ಒಂದು ಪರ್ಸ್ನಾಲಿಟಿಲಿ. ಸೊ ಎಲ್ಲದು ಅಬೌಟ್ ದೆಮ್ ಅಥೆಂಟಿಕ್ ಆಗಿರುತ್ತೆ. ಅವ್ರನ್ನ ಅರ್ಥ ಮಾಡ್ಕೊಂಡಷ್ಟು ನಿಮಗೆ ಇನ್ನೂ ಖುಷಿ ಆಗುತ್ತೆ. ಸೊ ದ ಥಿಂಗ್ ಈಸ್, ಈ ಒಬ್ಬೊಬ್ರು ಇರ್ತಾರೆ ನೋಡೋಕೆ ತುಂಬ ಚೆನ್ನಾಗಿರ್ತಾರೆ, ತುಂಬ ಅಟ್ರಾಕ್ಟಿವ್ನೆಸ್ ಇರುತ್ತೆ, ಬಟ್ ಅವ್ರ ಜೊತೆ ಕ್ಲೋಸ್ ಆದಾಗ ಅವರ ಒಂದು ರಿಯಲ್ ನೇಚರ್ ಒಂಥರ ಗಾರ್ಬೇಜ್ ಥರ ಫೀಲ್ ಆಗುತ್ತೆ. ಈ ಪರ್ಸನ್ ಹಿಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸ್ಬಿಡ್ತು ಒಂದ್ಸಲ. ಸೊ ಬಟ್ ಈ ಪರ್ಸನ್ ಆ ಥರ ಅಲ್ಲ, ನೋಡೋದಕ್ಕಿಂತ ಅವರ ಹಾರ್ಟ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಬ್ಯೂಟಿಫುಲ್ ಹಾರ್ಟ್ ಅನ್ಬೋದು. ಓಕೆ, ಎಸ್, ವೆರಿ ಮ್ಯಾಗ್ನೆಟಿಕ್ ಪ್ರೆಸೆನ್ಸ್, ಮೆಮೊರೇಬಲ್ ಸ್ಮೈಲ್ ಬಗ್ಗೆ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಒಂಥರ ಸೋಲ್ಫುಲ್ ಬ್ಯೂಟಿ, ಅವ್ರ ಜೊತೆ ಕಂಫರ್ಟ್ ಫೀಲ್ ಆಗುತ್ತೆ. ಬರೀ ಚೆನ್ನಾಗಿ ಕಾಣೋದಷ್ಟೇ ಅಲ್ಲ, ಅವರ ಹಾರ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಐಸ್, ಅವರ ಒಂದು ಐಸಲ್ಲಿ ಒಂದು ಬೇಬಿ, ಒಂದು ಸಣ್ಣ ಮಕ್ಕಳು ಐಸ್ ಥರ, ಜಡ್ಜಿಂಗ್ ಐಸ್ ಅಲ್ಲ. ಅವ್ರ ಐಸ್ ನೋಡಿದಾಗ ಇವ್ರನ್ನ ಜಡ್ಜ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ. ಆ್ಯಂಡ್ ಐ ಫೀಲ್ ಗ್ರೂಪ್ 2 ಅವರ ಐಸ್ ಬಂದ್ಬಿಟ್ಟು ಫಸ್ಟ್ ಥಿಂಗ್ ನೀವು ಅವ್ರನ್ನ ರೆಕಗ್ನೈಸ್ ಮಾಡೋದು ಅಂದರೆ, ಅವರ ಒಂದು ಫೀಲಿಂಗ್ ವೈಸ್ ನೀವು ಅವ್ರನ್ನ ಫಸ್ಟ್ ರೆಕಗ್ನೈಸ್ ಮಾಡ್ತೀರಾ. ಆ್ಯಂಡ್ ಅವ್ರನ್ನ ನೀವು ಮೀಟ್ ಆದಾಗ ನಿಮ್ಮ ಒಳಗಡೆ ನಿಮಗೊಂದು ಫೀಲಿಂಗ್ ಬರುತ್ತೆ, ಓಕೆ ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಈ ಥರ ಒಂದು ಥಾಟ್ ಬರುತ್ತೆ ಆಟೋಮೆಟಿಕ್ ಆಗಿ. ವಾಟ್ ಅ ಬ್ಯೂಟಿಫುಲ್ ಮೆಸೇಜ್, ನನಗಂತೂ ತುಂಬಾ ಇಷ್ಟ ಆಯಿತು. ಗ್ರೂಪ್ 2, ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ, ಆಲ್ರೆಡಿ ಯಾರನ್ನಾರು ಮೀಟ್ ಆಗಿದ್ದೀರಾ ಅಥವಾ ಯೆಟ್ ಟು ಮೀಟ್, ಆರ್ ಹೌ ಇಸ್ ಇಟ್ ಲೈಕ್, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಕಾಮೆಂಟ್ 119 ಈ ಒಂದು ಬ್ಯೂಟಿಫುಲ್ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು ಅನಿಸಿದ್ರೆ, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಪ್ಲೇ ಆಗ್ತಿರೋರಿಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕೋರ್ಸ್ ಬುಕ್ ಮಾಡಬೇಕು, ಟ್ಯಾರೋ ರೀಡಿಂಗ್ ಕೋರ್ಸ್, ಆಸ್ಟ್ರಾಲಜಿ ಕೋರ್ಸ್, ನೀವು ಕೂಡ ನನ್ನ ಅಪ್ರೋಚ್ ಮಾಡ್ಬೋದು, ಸೇಮ್ ನಂಬರ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇನ್ನೂ ತುಂಬ ಕಾಸ್ಮಿಕ್ ಬ್ಲೂ ಪ್ರಿಂಟ್ಸ್ ಬರ್ತಾ ಇರುತ್ತೆ, ಸೋಲ್ಮೇಟ್ ಮೆಸೇಜಸ್, ಟ್ಯಾರೋ ಗೈಡೆನ್ಸ್ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಅಂದರೆ ಐ ಥಿಂಕ್ ಯೂನಿವರ್ಸ್ ಆಲ್ರೆಡಿ ಒಂದು ಕನೆಕ್ಷನ್ ನಿಮ್ಮ ಹತ್ರ ಕರ್ಕೊಂಬರ್ತಾ ಇದೆ, ನೀವು ಅದ್ರ ಬಗ್ಗೆ
ಐಡಿಯಾನೂ ಇಲ್ಲ ನಿಮಗೆ ಇನ್ಫ್ಯಾಕ್ಟ್. ಓಕೆ, ಮತ್ತೆ ಸಿಗೋಣ ಗೈಸ್ ಮುಂದಿನ ಬ್ಯೂಟಿಫುಲ್ ಬ್ಯೂಟಿಫುಲ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.